ಪ್ರಶ್ನೆ, ರಾಜ್ಯ ಪ್ರತ್ಯೇಕವಾದಂತಹ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗವನ್ನ ಹೊಂದಿರುತ್ತೆ. ಓಕೆ. ಸೊ ರಾಜ್ಯ ಶಾಸಕಾಂಗಗಳು ಕೂಡ ಆ ಕೆಲವು ರಾಜ್ಯಗಳು ದ್ವಿಸದನ ಶಾಸಕಾಂಗ ವ್ಯವಸ್ಥೆಯನ್ನು ಹೊಂದಿದ್ದರೆ, ಇನ್ನು ಕೆಲವು ರಾಜ್ಯಗಳು ಏಕಸದನ ಶಾಸಕಾಂಗ ವ್ಯವಸ್ಥೆಯನ್ನ ಹೊಂದಿವೆ. ಈ ದ್ವಿಸದನ ಶಾಸಕಾಂಗ ವ್ಯವಸ್ಥೆ ಇರುವ ರಾಜ್ಯಗಳಲ್ಲೂ ಮೇಲ್ಮನೆ ಯಾವ ರೀತಿ ಕೇಂದ್ರ ಸರ್ಕಾರದಲ್ಲಿದೆಯೋ ಅದೇ ರೀತಿ ಮೇಲ್ಮನೆ ಮತ್ತು ಕೆಳಮನೆ ಎಂಬಂತಹ ಎರಡು ಸದನಗಳು ಇವೆ. ಓಕೆ. ಸೊ ಇವಾಗ ಕೆಳಮನೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಲೋಕಸಭೆ, ಆಪ್ಷನ್ ಬಿ ರಾಜ್ಯಸಭೆ, ಆಪ್ಷನ್ ಸಿ ವಿಧಾನಸಭೆ ಮತ್ತು ಆಪ್ಷನ್ ಡಿ ವಿಧಾನ ಪರಿಷತ್. ಸರಿಯಾದ ಉತ್ತರ ಬಂದ್ಬಿಟ್ಟು ಕೆಳಮನೆ ವಿಧಾನಸಭೆ. ವಿಧಾನಸಭೆಯನ್ನ ಕೆಳಮನೆ ಅಂತ ಕರೀತಾರೆ. ಅದೇ ರೀತಿ ಮೇಲ್ಮನೆ ಯಾವುದು ಮಕ್ಕಳೇ? ವಿಧಾನ ಪರಿಷತ್. ಸೊ ಈ ದ್ವಿಸದನ ಹೊಂದಿರುವಂತಹ ಶಾಸಕಾಂಗ ವ್ಯವಸ್ಥೆ ಇರುವ ಸರ್ಕಾರಗಳು ವಿಧಾನಸಭೆ, ವಿಧಾನ ಪರಿಷತ್ ಎರಡನ್ನೂ ಹೊಂದಿರುತ್ತವೆ. ಅದೇ ರೀತಿ ಏಕಸದನ ಶಾಸಕಾಂಗ ಇರುವಂತಹ ರಾಜ್ಯಗಳಲ್ಲಿ ಕೆಳಮನೆ ಅಂದ್ರೆ ವಿಧಾನಸಭೆ ಮಾತ್ರ ಅಸ್ತಿತ್ವದಲ್ಲಿದ್ದು, ಮೇಲ್ಮನೆ ವಿಧಾನ ಪರಿಷತ್ ಅಸ್ತಿತ್ವದಲ್ಲಿ ಇರುವುದು. ಓಕೆನಾ? ಥ್ಯಾಂಕ್ ಯು.